ಗೃಹಲಕ್ಷ್ಮಿ ಹಣ ಇನ್ನೇನು ಕೆಲವೇ ದಿನ ಎರಡೇ ದಿನದಲ್ಲಿ ಬರುತ್ತೆ ಅಂತ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ನಮ್ಮ ಮನೆ ಹೆಂಗಸರು ಮೊಬೈಲಲ್ಲಿ ನೋಡ್ತಾ ಇದ್ರು, ಇವಾಗ ಬರುತ್ತೆ ದುಡ್ಡು, ನಾಳೆ ಬರುತ್ತೆ ದುಡ್ಡು, 2 ದಿನ ಅಂತಂದ್ರು, ಮುಗೀತು 2 ದಿನ ಆಗೇ ಹೋಯ್ತು, ಆದರೂ ಕೂಡ ಹಣ ಇವತ್ತವರೆಗೂ ಬಂದೇ ಇಲ್ಲ. ಗೃಹಲಕ್ಷ್ಮಿ ಬರುತ್ತೆ ಅಂದ್ಕೊಂಡಿರುವಂಥ ಮನೆಯ ಗೃಹಲಕ್ಷ್ಮಿಯರಿಗೆ ಇವತ್ತು ಶಾಕ್ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಖಾತೆಗೆ ಹಣ ಜಮಾ ಆಗಿಲ್ಲ, ಭಾರಿ ನಿರಾಸೆ. 2 ದಿನದಲ್ಲಿ ಹಣ ಬರುತ್ತೆ ಅನ್ನುವಂಥ ಖುಷಿಯಲ್ಲಿದ್ದಂಥ ಮಹಿಳೆಯರಿಗೆ ಭಾರಿ ನಿರಾಸೆ ಆಗಿದೆ ಅನ್ನೋದು ಪವರ್ ಟಿವಿಯ ರಿಯಾಲಿಟಿ ಚೆಕ್ನಿಂದ ಗೊತ್ತಾಗ್ತಾ ಇದೆ. ತಾಂತ್ರಿಕ ದೋಷ ಅಂದ್ರು ಲಕ್ಷ್ಮೀ ಹೆಬ್ಬಾಳ್ಕರು. ಆ ತಾಂತ್ರಿಕ ದೋಷ ಯಾಕೋ ಸರಿಯಾದಂಗೆ ಕಾಣ್ತಾ ಇಲ್ಲ. 5 ಗ್ಯಾರಂಟಿಗಳಲ್ಲಿ ಒಂದು ಗೃಹಲಕ್ಷ್ಮಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಕಳೆದ 3 ತಿಂಗಳಿಂದ ಬರಲೇ ಇಲ್ಲ. ಇಲೆಕ್ಷನ್ ಆದಮೇಲೆ ಈ 2,000 3 ತಿಂಗಳಿಂದ ಬಂದೇ ಇಲ್ಲ. 2 ದಿನದಲ್ಲಿ ಕಳೆದೆಲ್ಲ ತಿಂಗಳುಗಳ ದುಡ್ಡು ಬರುತ್ತೆ ಅಂತ ಹೇಳಿ ಸಚಿವೆ ಹೇಳಿದ್ರು. ತಾಂತ್ರಿಕ ದೋಷ ಅಂತಂದ್ರು. 2 ದಿನದಲ್ಲಿ ಸಿಕ್ಬಿಡುತ್ತೆ ಅಂತ ಅನೌನ್ಸ್ ಬೇರೆ ಮಾಡಿದ್ರು. ನಾವು ಖುಷಿಯಾಗಿ ಸುದ್ದಿ ಮಾಡಿದ್ವಿ, ಮಹಿಳೆಯರು ಖುಷಿ ಆದರು. ಆದರೆ ಈಗ ಆ ಮಹಿಳೆಯರ ಖುಷಿ 2 ದಿನಕ್ಕಿಂತ ಜಾಸ್ತಿ ಬಾಳಿಕೆ ಬಂದಂಗಿಲ್ಲ. 2 ದಿನ ಮುಗಿದ್ರೂ ಇನ್ನೂ ದುಡ್ಡು ಬಂದಿಲ್ಲ ಅಂತ ಹೇಳಿ ಕೆಲವರು ಬ್ಯಾಂಕ್ಗೆಲ್ಲ ಓಡಾಡ್ತಾ ಇದ್ದಾರೆ. ಕೆಲವರು ಮೊಬೈಲ್ ಏನಾದರೂ ಸರಿ ಇಲ್ವೇನೋ, ಮೆಸೇಜ್ ಬಂದಿಲ್ವೇನೋ ಅಂಥೇಳಿ ತಡ್ಕಾಡ್ತಿದ್ದಾರೆ. ಒಟ್ಟಾರೆ ನಮ್ಮ ಮಾನ್ಯ ಸಚಿವೆ ಹೇಳಿರುವಂಥ ಆಶ್ವಾಸನೆಯಿಂದ ಸ್ವಲ್ಪ ಜನ ಆಸೆ ಸ್ವಲ್ಪ ಬರುತ್ತೆ ಅನ್ನುವಂಥ ಖುಷಿನಲ್ಲಿ ಕೆಲವರು ಒಂದಿಷ್ಟು ಕಮಿಟ್ಮೆಂಟ್ಗಳಲ್ಲಿ ರೆಡಿ ಆಗಿದ್ರೆ. ಆದರೆ ಅವ್ರಿಗೆಲ್ಲ ನಿರಾಸೆ ಆಗಿದೆ, 2,000 ಬಂದೇ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಕೆಲವು ದಿನಗಳ ಹಿಂದೆ 2-3 ದಿನಗಳ ಹಿಂದೆ 2 ದಿನದಲ್ಲಿ ಯಾವ ಹಣ ಬಾಕಿ ಇತ್ತು ಅದೆಲ್ಲವೂ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದರು. ಕೇಳಿಸ್ಕೊಳ್ಳಿ ಅದನ್ನು.